ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ಏನು ನಮ್ಮ ಚಿತ್ರರಂಗದ ಒಂದು ನಟಿ ಕನ್ನಡ ಚಿತ್ರರಂಗದ ನಟಿ ರಶ್ಮಿಕಾ ಮಂದಣ್ಣರವರು ಪಕ್ಕದ ನಮ್ಮ ನೆರೆ ರಾಜ್ಯ ಆಂಧ್ರ ರಾಜ್ಯಕ್ಕೆ ಹೋಗಿ ಹೈದರಾಬಾದಿನಲ್ಲಿ ಒಂದು ಹೇಳಿದ್ದಾರೆ. ನಾನು ಕನ್ನಡದಿಂದ ಬಂದಿರೋರು ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಹಾಗಾಗಿ ಇದನ್ನು ನಾವು ಖಂಡಿಸೋ ಮೂಲಕ ಕನ್ನಡದವರು ನಾವು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಕಿರಿಕ್ ಪಾರ್ಟಿ ಅನ್ನೋ ಒಂದು ಚಲನಚಿತ್ರದ ಮೂಲಕ ಅವರು ಹೆಸರು ಮಾಡಿದ್ದಾರೆ. ಒಂದು 4-5 ಚಿತ್ರವನ್ನು ಚಲನಚಿತ್ರ ನಟನೆ ಮಾಡೋ ಮೂಲಕ ಹೆಸರು ಮಾಡಿದ್ದಾರೆ. ಆದರೆ ಎಲ್ಲೇ ಹೋಗಿಲಿ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು. ತಮಿಳ್ನಾಡಾಗಲಿ, ಆಂಧ್ರ ಆಗಲಿ, ಕೇರಳ ಆಗಲಿ, ಯಾವುದೇ ರಾಜ್ಯಕ್ಕೆ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನಮ್ಮತನವನ್ನು ನಮ್ಮ ಕನ್ನಡಿಗರು ಅಂತ ನಾವು ಹೇಳ್ಕೊಳ್ಳೋಕೆ ಹೆಮ್ಮೆ ಪಡಬೇಕು, ಕನ್ನಡಕ್ಕೆ ಗೌರವಿಸಬೇಕು ಅಂತ ಈ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲೇ ಹೋಗಿ ನಮ್ಮತನವನ್ನು ಬಿಡಬೇಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಅಂತ ಇದೆ. ಅದನ್ನು ಎಲ್ಲೇ ಹೋದ್ರೂ ನಾವು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಎಲ್ಲಿಂದ ಬಂದವರು ಅಂತ ನಾವು ಮೆಲುಕು ಹಾಕಬೇಕು ಅನ್ನೋ ಮೂಲಕ ಈ ಸಂದರ್ಭದಲ್ಲಿ ನಾನು ಮನವಿ ಕೂಡ ಮಾಡ್ಕೊಳ್ತಿದ್ದೇನೆ. ಈಗ ನೋಡಿ 22ನೇ ತಾರೀಕು 22/2/2025 ದುಬೈನಲ್ಲಿ ನಮ್ಮ ಕನ್ನಡ ಉತ್ಸವವನ್ನು ಮಾಡ್ತಾಯಿದ್ದಾರೆ. ನಿಜಕ್ಕೂ ನಾವು ಸಂತೋಷ ಪಡಬೇಕು, ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹೆಮ್ಮೆ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗಂತಲ್ಲ, ಪ್ರತ್ಯೇಕವಾಗಿ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಎಲ್ಲೇ ಹೋಗಿ ನಮ್ಮತನವನ್ನು ಬಿಟ್ಕೊಡ್ಬೇಕು ಅನ್ನೋದೊಂದು ಈ ಸಂದರ್ಭದಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ಮಾನ್ಯ ಕನ್ನಡಾಭಿಮಾನಿಗಳಲ್ಲಿ ಒಂದು ವಿನಂತಿ. ಇಲ್ಲಿ ಕನ್ನಡದಿಂದ ಪರಿಚಯವಾದ ನಟಿ ರಶ್ಮಿಕಾ ಮಂದಣ್ಣ ಅವರು ಹೈದರಾಬಾದ್ನಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯ ನಟಿಯಾಗಿದ್ದಾರೆ. ಮೂಲತಃ ಕನ್ನಡಿಗರೇ ಆದ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಎಲ್ಲೂ ನಾನು ಕನ್ನಡದಿಂದ ಪರಿಚಯ ಆದವರು, ಕನ್ನಡದಿಂದ ನಾನು ಬಂದವಳು ಅಂತ ಒಂದು ಮಾತು ಹೇಳಿಲ್ಲ. ಕನ್ನಡದ ಬಗ್ಗೆ ಯಾಕೆ ಈ ರೀತಿ ತಾತ್ಸಾರ? ಕನ್ನಡ ಅಂತಂದರೆ ಇಡೀ ನಮ್ಮ ರಾಷ್ಟ್ರ ಭಾಷೆಯಲ್ಲಿ ಒಂದು ಅಗ್ರಗಣ್ಯ ಭಾಷೆ. ಅಂಥ ಭಾಷೆಯಿಂದ ಬಂದವರು ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ಕನ್ನಡದವರು, ನಾವು ಕನ್ನಡದಿಂದ ಬಂದವಳು ಅಂತ ಆ ಭಾಷಾಭಿಮಾನ ಮಾನ್ಯ ನಟಿಯವರಿಗೆ ಯಾಕಿಲ್ಲ ಅಂತ ಅನ್ನೋದು ನನ್ನ ಪ್ರಶ್ನೆ. ಸೊ ಹಾಗಾಗಿ ಅವ್ರು ಎಲ್ಲೇ ಹೋಗಲಿ ಇನ್ನೂ ಹೆಚ್ಚಿನ ಜನಪ್ರಿಯತೆ ಪಡೀಲಿ, ಅದು ನಮ್ಮೆಲ್ಲರ ಖುಷಿ ಆಗುತ್ತೆ, ನಮ್ಗೆ ಖುಷಿ ಆಗುತ್ತೆ. ಒಬ್ಬ ಕನ್ನಡದ ನಟಿ ಈ ದೇಶದ ಮಹಾನ್ ನಟಿ ಆಗಬೇಕು ಅಂತ ಅನ್ನೋದೇ ನಮ್ಮ ಅಭಿಪ್ರಾಯ. ಸೊ ಆ ವಿಚಾರದಲ್ಲಿ ನಮ್ಮದು ಎರಡು ಮಾತಿಲ್ಲ. ಆದರೆ ಕನ್ನಡತನವನ್ನು ತೋರಬೇಕು. ಎಲ್ಲೇ ಹೋದರೂ ಕೂಡ, ಯಾವುದೇ ಮೂಲೆಯಲ್ಲಿ ಹೋದ್ರೆ, ಇಡೀ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ನಾನು ಕನ್ನಡದವಳು ಅಂತ ಅನ್ನೋದು ಹೆಮ್ಮೆ ಪಟ್ಕೊಂಡು ಹೇಳಬೇಕು. ಇದು ನಮ್ಮ ಒಂದು ಅಭಿಮಾನ, ಇದು ನಮ್ಮ ಭಾಷೆ ಮೇಲೆ ನಮಗೆ ಪ್ರಭುತ್ವ ಇರತಕ್ಕಂಥ ಒಂದು ಉದಾಹರಣೆ. ಹಾಗಾಗಿ ದಯಮಾಡಿ ಎಲ್ಲೂ ಅವರು ಕನ್ನಡದ ನಟಿ, ನಾನು ಅಲ್ಲಿಂದ ಬಂದವಳು ಅಂತಂತ ಎಲ್ಲೂ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಯಾಕೆ ಈ ರೀತಿ ಕಡೆಗಣನೆ ಅಂತ ಕನ್ನಡದ ಬಗ್ಗೆ ಅವ್ರಿಗಿರ್ತಕ್ಕಂಥ ಏನು ಸಣ್ಣತನ ಯಾಕೆ ಅಂತ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ದಯಮಾಡಿ ಎಲ್ಲೇ ಹೋಗಲಿ ಅವರು ಇನ್ನೂ ಹೆಚ್ಚಿನ ಜನಪ್ರಿಯತೆಯನ್ನು ಪಡೀಲಿ, ಅವರು ಕನ್ನಡದ ಬಗ್ಗೆ ಅಭಿಮಾನ ಇರಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲೇ ಹೋಗಲಿ ಅವರು ಕನ್ನಡದ ನಟಿ, ಅದು ನಮಗೆ ಹೆಮ್ಮೆಯ ವಿಚಾರ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಬಳಸಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಅವರು ಕನ್ನಡವನ್ನು ಎತ್ತಿ ಇಡ್ತಕ್ಕಂಥದ್ದು ಅವರ ಒಂದು ಜವಾಬ್ದಾರಿ. ಕನ್ನಡಕ್ಕಾಗಿ ಜೈ ಕರ್ನಾಟಕ ಮಾತೆ.